ಈ ನಡುವೆ ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ಫೋಟಕ ವಿದ್ಯಮಾನ ನಡೀತಿದೆಯಾ ಅಂತಕ್ಕಂಥ ಅನುಮಾನ. ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವೋದಕ್ಕೆ ಸಂಚು ನಡೀತಾ ಇದೆಯಾ? ನಾವು ಹೇಳ್ತಾ ಇರೋ ಮಾತಲ್ಲ, ಖುದ್ದು ಸಿದ್ದರಾಮಯ್ಯನವರೇ ಹೇಳಿರೋ ಮಾತಿದು. ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ವಿದ್ಯಮಾನ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ಅವರ ಸರ್ಕಾರವನ್ನು ಕೆಡವೋದಕ್ಕೆ ಸಂಚು ನಡೀತಾ ಇದೆಯಂತೆ. ಅಮಿತ್ ಶಾ ಅವರ ಬಳಿ ದೇವೇಗೌಡರು ಮತ್ತು HDK ವಾಗ್ದಾನ ಕೊಟ್ಟಿದ್ದಾರಂತೆ. ಏನಂತ? ಈ ಸರ್ಕಾರವನ್ನು 6 ತಿಂಗಳಲ್ಲಿ ಕೆಡುತ್ತೀವಿ ಅಂತ. ಈ JDSನ ಪ್ರಯತ್ನಕ್ಕೆ ಕೇಂದ್ರದ ಸಚಿವರೊಬ್ಬರು ಮತ್ತು BJP ನಾಯಕರು ಕೂಡ ಕೈ ಜೋಡಿಸಿದ್ದಾರೆ ಅಂತ ನಿನ್ನೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾದರೆ ಏನು ಹೇಳಿದ್ರು ಮುಖ್ಯಮಂತ್ರಿಗಳು CLP ಮೀಟಿಂಗಲ್ಲಿ ಅಂತ ನೋಡೋಣ. ತಮ್ಮ ಸರ್ಕಾರ ಬೀಳಿಸುವ ಸಂಚನ್ನು ಮಾಡ್ತಾ ಇದ್ದಾರೆ ಯಾರು? BJP ಮತ್ತು JDS. ಪ್ರಮುಖವಾಗಿ JDS ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು BJP ಅಂತ ಅವ್ರು ಹೇಳ್ತಿರೋದು. 6 ತಿಂಗಳಲ್ಲಿ ಶಾಸಕರನ್ನು ಸೆಳೆದು ಸರ್ಕಾರವನ್ನು ಬೀಳಿಸುವ ಕೆಲಸ ಮಾಡ್ತೀನಿ ಅಂತ ಕುಮಾರಸ್ವಾಮಿಯವರು ಭರವಸೆ ಕೊಟ್ಟಿದ್ದಾರಂತೆ. 6 ತಿಂಗಳಲ್ಲಿ ಶಾಸಕರನ್ನು ಸೆಳೆದು ಸರ್ಕಾರ ಬೀಳಿಸುವ ಕೆಲಸ ಮಾಡ್ತೀನಿ ಅಂತ ಅಮಿತ್ ಶಾ ಅವರ ಬಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ಸಿದ್ದರಾಮಯ್ಯನವರು ಮಾತು. ಅಮಿತ್ ಶಾ ಬಳಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಚರ್ಚೆ ವೇಳೆ ಈ ಥರ ಹೇಳಿದ್ದಾರೆ. BJP ಕೇಂದ್ರ ನಾಯಕರ ಜೊತೆಗೆ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರೇ ಮಾತಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ, ಸರ್ಕಾರ ಬೀಳಿಸೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಆಮೇಲೆ ಶಾಸಕರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ. ನಮ್ಮ ಶಾಸಕರು ನೀವೆಲ್ಲ ಒಗ್ಗಟ್ಟಲ್ಲಿದ್ದೀರಾ, ಅವ್ರು ಏನೇ ಪ್ರಯತ್ನ ಮಾಡಿದ್ರು ನಮ್ಮ ಸರ್ಕಾರವನ್ನು ಬೀಳಿಸುವ ಭಯ ನನಗಿಲ್ಲ. ಪ್ರಯತ್ನ ಅವ್ರು ಮಾಡಿಕೊಳ್ಳಿ, ಬಟ್ ನೀವು ಒಗ್ಗಟ್ಟಾಗಿದ್ದೀರಲ್ಲ. JDS ಪ್ರಯತ್ನಕ್ಕೆ ರಾಜ್ಯ BJP ಘಟಕ ಕೂಡ ಕೈ ಜೋಡಿಸ್ತಾ ಇದೆ. ಕೇಂದ್ರ ಸಚಿವರೊಬ್ಬರು ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಈ ವಿಚಾರದಲ್ಲಿ. ಏನಾದರೂ ಮಾಡಿ ಸರ್ಕಾರ ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಂತ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ವಿವರಣೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದರೆ 136 ಜನ ಶಾಸಕರಿರ್ತಕ್ಕಂಥ ಬಹುಮತದ ಸರ್ಕಾರವನ್ನು ಅಷ್ಟು ಸುಲಭಕ್ಕೆ ನೀವು ಬೀಳಿಸ್ಬಿಡ್ತೀನಿ ಅಂದರೆ ಹೆಂಗೆ? ಬಹುಮತಕ್ಕಿಂತ ಇವರು ಹೆಚ್ಚು ಕಡಿಮೆ ಒಂದು 20 ಸೀಟ್ ಜಾಸ್ತಿನೇ ಇದ್ದಾರೆ. ಎಷ್ಟು ಜನದ ಕೈಲಿ ರಾಜೀನಾಮೆ ಕೊಡಿಸ್ತೀರಾ? ಆಗೇನೋ 17 ಜನ ಬಂದರು ಬಿಡಿ, ಅವಾಗ 105 ಇದ್ದರು, BJP ಅವರು ಬಂದರು, ಸರ್ಕಾರ ಆಯಿತು. ಬಟ್ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ಸುಕೇಶ್, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ಈ ಸ್ಫೋಟಕ ವಿಚಾರವನ್ನು ಹೇಳಿರ್ತಕ್ಕಂಥದ್ದು ನೀವು ಒಗ್ಗಟ್ಟಿನಲ್ಲಿರಿ, ಹುಷಾರಾಗಿರಿ ಅಂತನಾ, ಅಥವಾ ತಮ್ಮ ಸೀಟನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಶಾಸಕರ ಬೆಂಬಲವನ್ನು ಕೋರಿ ಈ ರೀತಿ ಹೇಳಿರ್ತಕ್ಕಂಥದ್ದ? ಯಾವ ಉದ್ದೇಶ ಅಂತ? ಅರವಿಂದ್, ಪ್ರಮುಖವಾಗಿ ಅಂತ ಒಂದು ಮಾಹಿತಿ ನನಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ಶಾಸಕರಿಗೆ ತಿಳಿಸುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡದಂತೆ ಕಾಣಿಸ್ತಾ ಇದೆ. ಅಂದ್ರೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೀತಿದೆ. ವಿಶೇಷವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿ ಹೇಳಿದ್ದಾರೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ತಮ್ಮ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕರ ಮುಂದೆ ಹೇಳಿರುವಂತದ್ದು. ಅಂದ್ರೆ 6 ತಿಂಗಳಲ್ಲಿ ಸರ್ಕಾರವನ್ನ ಬೀಳಿಸ್ತೀವಿ ಅನ್ನುವಂಥದ್ದು ಅಥವಾ ಶಾಸಕರನ್ನ ಸೆಳಿತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ತಮ್ಮ ಶಾಸಕರ ಮುಂದೆ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬೆಂಬಲ ಇದೆ, BJP ರಾಜ್ಯ ಘಟಕದ ಬೆಂಬಲವೂ ಇದೆ, ಮತ್ತೊಬ್ರು ಕೇಂದ್ರ ಸಚಿವರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ವಿವರವಾದ ಮಾಹಿತಿಗಳನ್ನ ಶಾಸಕರ ಮುಂದೆ ಹಂಚಿಕೊಳ್ಳುವ ಮೂಲಕವಾಗಿ ಇಂಥದೊಂದು ಪ್ರಯತ್ನ, ತಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನವನ್ನ BJP JDS ಒಟ್ಟಾಗಿ ಶುರು ಮಾಡಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಕೂಡ. ಅರವಿಂದ್, ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.